ನಮಸ್ತೆ. ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ಮೇಡಮ್, ನಮಗೆ ರೇಖಿ ದೀಕ್ಷೆ ತಗೋಬೇಕು ಅಂತ ತುಂಬ ಆಸೆ ಇದೆ. ಅದರಲ್ಲೂ ನೇರವಾಗಿ ರೇಖಿ ದೀಕ್ಷೆಯನ್ನು ಪಡಿಬೇಕು ಅನ್ನುವಂತಹ ಹಂಬಲ ಇದೆ. ಆದರೆ ನೀವಿದ್ದಲ್ಲಿಗೆ ನಾವು ಬಂದು ರೇಖಿ ದೀಕ್ಷೆಯನ್ನು ಪಡೆಯೋದಕ್ಕೆ ಒಂದು ಸಮಯದ ಅಭಾವ ಇದೆ, ಜೊತೆಗೆ ಬರಲಿಕ್ಕಾಗಲ್ಲ. ಈ ರೀತಿ ಎಲ್ಲ ಸಮಸ್ಯೆ ಇರುವಂತಹ ಅದ್ಭುತವಾದಂತಹ ನನ್ನ ಚೈತನ್ಯ ಶಕ್ತಿಗಳಿಗೆ ಮುಂದಿನ ತಿಂಗಳು ಅಂದರೆ 16/6/2024 ಭಾನುವಾರದಂದು ನಿಮ್ಮ ಬೆಂಗಳೂರಿನಲ್ಲೇ ಈ ರೇಖಿ ದೀಕ್ಷಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬೆಂಗಳೂರಿನ ಹೃದಯ ಭಾಗವಾದಂತಹ ಮಲ್ಲೇಶ್ವರಮಲ್ಲಿ ಈ ಒಂದು ನೇರ ರೇಖಿ ದೀಕ್ಷಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಆಸಕ್ತರು ರೇಖಿ ಶಕ್ತಿ ಅಂದರೆ ಏನು, ರೇಖಿ ಶಕ್ತಿಪಾತ್ ಮಾಡಿಸ್ಕೊಳ್ಳೋದ್ರಿಂದ ನಮ್ಮ ಎಲ್ಲ ಸಮಸ್ಯೆಗಳಿಂದ ಹೊರಬರಬಹುದಾ ಅನ್ನುವಂತಹ ಹಲವಾರು ಗೊಂದಲಗಳು ಎಷ್ಟೋ ಜನರಿಗಿರುತ್ತೆ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೇಖಿ ಕಾರ್ಯಾಗಾರಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನೀವು ಹೇಗೆ ಈ ಒಂದು ರೇಖಿ ದೀಕ್ಷಾ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುವಂಥದ್ದಕ್ಕೆ ಬೇಕಾದಂತಹ ಎಲ್ಲ ನಿಯಮಗಳನ್ನು ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ಆಸಕ್ತರು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳುವಂಥದ್ದು ಮಾಡಿ. ಕಾರಣ, ಇಂತಿಷ್ಟೇ ಜನರಿಗೆ ಅಲ್ಲಿ ಅವಕಾಶ ಇರೋದರಿಂದ ಆ ರೇಖಿ ಶಕ್ತಿಯ ಅನುಭವಕ್ಕೆ ಒಳಗಾಗುವಂತಹ ಅದ್ಭುತ ಎಲ್ಲ ಚೈತನ್ಯಗಳಿಗೂ ಈ ಮೂಲಕ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನನ್ನ ನಿಮ್ಮ ಭೇಟಿ, ನನ್ನ ನಿಮ್ಮ ನೇರ ಭೇಟಿ 16/6/2024 ನಡೆಯುವಂತಹ ರೇಖಿ ದೀಕ್ಷಾ ಕಾರ್ಯಕ್ರಮದಲ್ಲಿ. ನಮಸ್ತೆ. ನನ್ನ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ಹೇಗಿದ್ದೀರಾ ಎಲ್ಲರೂ? ನಾನು ಈ ನನ್ನ ವಿಡಿಯೋದಲ್ಲಿ ಮೇಡಮ್, ನಾವು ಏನೆಲ್ಲ ಪ್ರಯತ್ನ ಮಾಡಿದ್ರು, ಕೆಲವೊಬ್ಬರು ಈ ಒಂದು ಪ್ರಶ್ನೆನ ಕೇಳ್ತಾನೆ ಇರ್ತಾರೆ. ಮೇಡಮ್, ನಾವು ರೇಖಿ ದೀಕ್ಷೆ ಪಡೆದು ತುಂಬ ವರ್ಷಗಳ ಹಿಂದೆನೇ ರೇಖಿ ದೀಕ್ಷೆ ಪಡೆದಿದ್ವಿ, ಮತ್ತು ಬೇರೆ ರೀತಿ ಎಲ್ಲ ಪೂಜೆಗಳನ್ನು, ಹೋಮಗಳನ್ನು, ಹವನಗಳನ್ನು ಮಾಡಿಸಿದ್ದೀವಿ, ಯಾರು ಏನೇ ಹೇಳಿದ್ರು ಎಲ್ಲ ಪ್ರಯೋಗಗಳನ್ನು ಮಾಡಿದ್ದೀವಿ. ಆದರೂ ಸಹ ನಾವು ಯಾಕೆ ಈ ಒಂದು ಆರ್ಥಿಕ ಮುಗ್ಗಟ್ಟಿನಿಂದ ಹೊರ ಬರ್ತಾ ಇಲ್ಲ? ಹಣಕಾಸಿನ ಸಮಸ್ಯೆ ನಮ್ಮನ್ನು ಯಾಕೆ ಬಾಧಿಸ್ತಾ ಇದೆ? ಅದಕ್ಕೆ ಕಾರಣ ಏನು? ನಮ್ಮ ಕಷ್ಟ ಸಂಪೂರ್ಣವಾಗಿ ನಮ್ಮಿಂದ ದೂರ ಆಗಬೇಕು ಅಂದರೆ, ಈ ಹಣಕಾಸಿನ ಮುಗ್ಗಟ್ಟು ಅನ್ನೋದು ಕಡಿಮೆ ಆಗಬೇಕು ಅಂದರೆ ನಾವು ಮತ್ತೇನು ಮಾಡಬಹುದು ಮೇಡಮ್? ಈ ಎಲ್ಲ ಹಲವಾರು ಗೊಂದಲಗಳಿಗೆ ಈ ಮೂಲಕ ಉತ್ತರವನ್ನು ನೀಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಆರಾಧ್ಯ ದೈವ, ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ, ನನ್ನ ರೇಖಿ ಗುರುಗಳಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ. ನೀವೆಲ್ಲರೂ ಸಹ ಎಲ್ಲ ರೀತಿಯ ಪ್ರಯೋಗವನ್ನು ಮಾಡಿದ್ದೀರಾ. ಕೆಲವೊಬ್ಬರು ರೇಖಿ ದೀಕ್ಷೆಯನ್ನು ಕೂಡ ಪಡೆದಿರ್ತಾರೆ. ಬೇರೆ ಬೇರೆ ಗುರುಗಳಿಂದ ಇರಬಹುದು. ತುಂಬ ವರ್ಷಗಳ ಹಿಂದೆ ನೀವು ರೇಖಿ ದೀಕ್ಷೆಯನ್ನು ಪಡೆದಿರುವಂತಹದ್ದು ಮಾಡಿರಬಹುದು. ಸತತ ಅಭ್ಯಾಸವನ್ನು ಕೂಡ ನೀವು ಮಾಡ್ತಾ ಇರಬಹುದು. ಆದರೂ ಕೂಡ ನಮ್ಮಲ್ಲಿ ಯಾಕೆ ಈ ಒಂದು ಆರ್ಥಿಕ ಪ್ರಬಲತೆ ಸಾಧಿಸೋದಕ್ಕಾಗ್ತಾ ಇಲ್ಲ? ಹಣಕಾಸಿನ ಮುಗ್ಗಟ್ಟಿನಲ್ಲೇ ನೀವೆಲ್ಲರೂ ಯಾಕೆ ಕಷ್ಟಪಡ್ತಾ ಇದ್ದೀರಾ? ಅದಕ್ಕೆ ಒಂದು ಸಮಂಜಸವಾದಂತಹ ಕಾರಣ ನಿಮ್ಮ ಒಳಗಡೆನೇ ಇದೆ. ನೀವು ಭೌತಿಕವಾಗಿ ಏನೆಲ್ಲ ಪ್ರಯೋಗಗಳನ್ನು ಮಾಡಬೇಕು ಆ ಎಲ್ಲ ಪ್ರಯೋಗಗಳನ್ನು ಖಂಡಿತ ಮಾಡಿರ್ತೀರ. ಆದರೆ ಖಂಡಿತವಾಗ್ಲೂ ನೀವ್ಯಾರೂ ಸಹ ಅಂತರಂಗಪೂರ್ವಕವಾಗಿ ಆ ಒಂದು ಕಾರ್ಯವನ್ನು ಮಾಡಿರಲ್ಲ. ಮೇಡಮ್, ನಾವು ಯಾರಿಗೂ ಕೂಡ ಸಮಸ್ಯೆನ ಮಾಡಿದಂಥವ್ರಲ್ಲ. ಯಾವುದೋ ಒಂದು ಆಮಿಷಕ್ಕೆ ಒಳಗಾಗಿ ಅಥವಾ ಬೇರೆ ಏನು, ಇವಾಗ ಇತ್ತೀಚಿನ ಸಂದರ್ಭಗಳಲ್ಲಿ ನಾನು ಕೇಳ್ತಾ ಇರುವಂತಹ ಅತಿ ಹೆಚ್ಚು ಸಮಸ್ಯೆ, ಮೇಡಮ್ ನಾನು ಬೇರೆ ಯಾವುದೋ ಕಂಪ್ನಿಗೆ, ಈ ಪ್ರೈವೇಟ್ ಕಂಪನಿಗಳಿಗೆ ಹಣವನ್ನು ಹೂಡಿಕೆ ಮಾಡುವಂಥದ್ದು. ಜಸ್ಟ್ ನೀವು ಹಣ ಹಾಕಿದಂತಹ 8 ತಿಂಗಳು 10 ತಿಂಗಳುಗಳಲ್ಲಿ ನಿಮಗೆ 1 to ಡಬಲ್ ಅಮೌಂಟ್ ರಿಟರ್ನ್ಸ್ ಆಗುತ್ತೆ ಎನ್ನುವಂತಹ ಆಮಿಷಗಳಿಗೆ ಬಲಿಯಾಗಿ ತಮ್ಮ ಹಣವನ್ನು ಹಾಕಿ
ಕಳೆದುಕೊಳ್ಳುವ ಜೊತೆಗೆ ತಮ್ಮ ಪರಿಚಯಸ್ಥರು, ಸ್ನೇಹಿತರು, ಸಂಬಂಧಿಕರ ಬಳಿ ಕೂಡ ಹಣವನ್ನು ಆ ಒಂದು ಕಂಪನಿಗಳಿಗೆ ತೊಡಗಿಸಿ ಸಂಪೂರ್ಣವಾಗಿ ಹಣವನ್ನು ಕಳ್ಕೊಂಡಿರುವಂತಹ ನಿದರ್ಶನಗಳು ತುಂಬ ಹೆಚ್ಚು ಬರ್ತಾ ಇದೆ. ಒಂದು, ನೀವು ಮಾಡಿದಂತಹ ತಪ್ಪಿನ ಮೂಲವನ್ನು ಫಸ್ಟು ಗಮನಿಸುವಂಥದ್ದು ಮಾಡಿ. ಇದು ನಾನು ನಿಮಗೆ ಒಬ್ಬ ಒಳ್ಳೆ ಸಹೋದರಿಯಾಗಿ ನೀಡುವಂತಹ ಸಲಹೆ ಅಂದ್ಕೊಳ್ಳಿ. ದಯಮಾಡಿ ಯಾವುದೇ ಈ ಕಂಪನಿಗಳಿಗೆ ಹಣವನ್ನು ಹೂಡಿಕೆ ಮಾಡುವಂಥದ್ದು, ಆಮೇಲೆ ಯಾವುದೇ ಆದರೂ ಅಷ್ಟೇ 1 to double ಕೊಡ್ತೀನಿ, ಶೇರ್ ಮಾರ್ಕೆಟಲ್ಲಿ ಇವತ್ತು ಹಾಕಿದ್ರೆ ನಾಳೆ ಡಬಲ್ ಆಗುತ್ತೆ, ಅಥವಾ 2 ತಿಂಗಳು 3 ತಿಂಗಳಿಗೆ ಡಬಲ್ ಆಗುತ್ತೆ, ಎಂತಹ ಮಿಥ್ಯದೊಳಗಡೆ ನೀವು ಬದುಕ್ತಾ ಇದ್ದೀರಾ. ಕೆಲವೊಬ್ಬರಿಗಾಗಿರಬಹುದು ಅದು ಸ್ಟಾರ್ಟಿಂಗ್ ಆರಂಭದಲ್ಲಿ ನಿಮ್ಮನ್ನು ನಂಬಿಸೋದಿಕ್ಕೆ ಆಗುವಂತಹ ಕ್ರಿಯೆ. ಅದು ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ನಾವು ಹೂಡಿಕೆ ಮಾಡಿದಂತಹ ಹಣ, ಒಂದು ನೀವು ಶೇರ್ ಮಾರ್ಕೆಟ್ ಮೇಲೆ ಮಾಡಿದ್ರೆ, ಒಂದು ಹಣವನ್ನು ಹೂಡಿಕೆ ಮಾಡಿದ್ರಿ ಅಂದರೆ ಅಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ, ಏರಿಳಿತಗಳು ತುಂಬ ಇರುತ್ತೆ. ನಿಮಗೆ ಅದ್ರ ಬಗ್ಗೆ ಲ್ಯಾಕ್ ಆಫ್ ನಾಲೆಡ್ಜ್, ಅದರ ಬಗ್ಗೆ ಯಾವ ಅರಿವು ಇಲ್ಲದೆ ಯಾರೋ ಒಬ್ಬರು ಹೇಳ್ತಾರೆ, ಅವರ ಮಾತಿಗೆ ನೀವು ಅವರ ಪ್ರಚೋದನಕಾರಿ ಮಾತಿಗೆ ಬಲಿಯಾಗಿರ್ತೀರ. ಅದಕ್ಕೆ ಪೂರಕವಾಗಿ ನೀವು ಹಾಕಿರುವಂತಹ ಹಣಕ್ಕೆ 1 ತಿಂಗಳು, 2 ತಿಂಗಳು, 6 ತಿಂಗಳು ನಿಮಗೆ ಹಣವನ್ನು ಡಬಲ್ ಮಾಡಿಕೊಡುವಂತಹ, ನಿಮ್ಮ ಅಕೌಂಟ್ಗಳಿಗೆ ಹಣವನ್ನು ಹಾಕುವಂತಹ ಕಾರ್ಯವನ್ನು ಕೂಡ ಮಾಡ್ತಾರೆ. ಕಾರಣ, ನಿಮ್ಮಿಂದ ಅವರಿಗೆ ಮತ್ತಷ್ಟು ಹಣ ಹೂಡಿಕೆಯಾಗುತ್ತೆ ಅನ್ನುವಂತಹ ನಂಬಿಕೆ ಇರುತ್ತೆ. ನಿಮ್ಮಲ್ಲಿ ಇದ್ದರೆ, ಅದು ನಿಮ್ಮ ಸ್ವಂತ ಹಣ ಆಗಿದ್ದರೆ, ನಿಮ್ಮ ದುಡಿಮೆಯ ಹಣ ಆಗಿದ್ದಲ್ಲಿ ನೀವು ಅದನ್ನು ಹೂಡಿಕೆ ಮಾಡೋದ್ರಲ್ಲಿ ಅರ್ಥ ಇದೆ. ಸೊ ಯಾರೋ ಒಬ್ಬರು ನನಗೆ 1 to double ಕೊಡ್ತಾರೆ ಅನ್ನುವಂತಹ ಆಮೇಶಕ್ಕೆ ಬಲಿಯಾಗಿ ಬೇರೆ ಎಲ್ಲೋ ಬಡ್ಡಿ ಸಾಲಗಳನ್ನು ಮಾಡಿ, ಈ 2%, 5% ಬಡ್ಡಿ ಸಾಲಗಳನ್ನು ಮಾಡಿ ಅಲ್ಲಿ ತಂದು ಹೂಡಿಕೆ ಮಾಡುವಂಥದ್ದು. ನಿಮ್ಮ ಮನಸ್ಸು ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ನೋಡಿ. ಸಡನ್ನಾಗಿ ನಾನು ಶ್ರೀಮಂತ ಆಗಬೇಕು, ನಾನು ಶ್ರೀಮಂತ ಆಗಲಿಕ್ಕೆ ಏನು ಬೇಕು, ನನ್ನ ಹತ್ರ ಈಗ ಹೂಡಿಕೆ ಮಾಡಲಿಕ್ಕೆ ಹಣ ಇಲ್ಲ, ಬೇರೆ ಯಾರಾದರೂ ಸರಿ ಆ ಪರ್ಸೆಂಟೇಜ್ಗೆ ನಾನಿಲ್ಲಿ ತೊಗೊಬಂದು ಅವರಿಗೆ ಜಸ್ಟ್ ನನಗಿಲ್ಲಿ 1 to double ಸಿಗುತ್ತೆ ಅಂದರೆ ಅವರು ಜಸ್ಟು ಒಂದು 3%, 5% ಬಡ್ಡಿ ಆರಾಮವಾಗಿ ಕೊಡ್ಬೋದು. ನಾನು ಡಬಲ್ ಹಣ ಮಾಡ್ಕೊಂಡು ಹೋಗ್ಬೋದು. ಈ ಒಂದು ಭ್ರಮೆಯ ಮನಸ್ಥಿತಿ ನಿಮ್ಮ ಒಳಗಡೆ ಎಷ್ಟು ಗಾಢವಾಗಿ ಆವರಿಸಿದೆ, ಎಂತಹ ಹುಚ್ಚು ಭ್ರಮೆಯೊಳಗಡೆ ನೀವು ಬಿದ್ದಿದ್ದೀರಾ. ಯಾವುದು ಕೂಡ ಅಷ್ಟೇ, ಅದು ಎಂತಹದ್ದೇ ಆದರೂ ಅಷ್ಟೇ, ವೇಗವಾಗಿ ಬಂದದ್ದು ವೇಗವಾಗಿ ಹೋಗುತ್ತೆ. ಇಲ್ಲಿ ಶ್ರಮವಹಿಸಿ ಬಂದದ್ದು ಮಾತ್ರ ನಮ್ಮ ಹತ್ರ ಉಳಿಯುವಂಥದ್ದು. ಯಾವ ವ್ಯಕ್ತಿ ಪಾರದರ್ಶಕವಾಗಿ ಸಂಪಾದನೆಯನ್ನು ಮಾಡ್ತಾನೆ, ಆ ಒಂದು ಸ್ವತ್ತಿನ ಅವನಲ್ಲಿ ತುಂಬ ಶಾಶ್ವತ ಕಾಲದಲ್ಲಿ ಉಳ್ಕೊಳ್ಳುತ್ತೆ. ಅಂದರೆ ತುಂಬ ಟೈಮ್ ಉಳಿಯುತ್ತೆ ಆ ವ್ಯಕ್ತಿ ಬಳಿ ಅಲ್ವಾ. ಆಲೋಚನೆ ಮಾಡಿ. ನಿಮ್ಮ ಹತ್ರ ಹಣ ಇದ್ದರೆ ನೀವು ಅದನ್ನು ಹೂಡಿಕೆ ಮಾಡಿ, ಅಕಸ್ಮಾತ್ ಹಣ ಬರಲಿಲ್ಲ ಅಂದ್ರೂ ಅದು ನೀವು ಕೂಡಿಟ್ಟಂತಹ ಹಣ ಅಷ್ಟೇ ಹೋಗಿರುತ್ತೆ. ಆದರೆ ಕೆಲವೊಬ್ಬರು ಹೆಣ್ಮಕ್ಳು ಮಾಡುವಂಥದ್ದು, ತುಂಬ ಹೆಣ್ಮಕ್ಳುಗಳು ನನಗೆ ಕಾಲ್ ಮಾಡಿದಾಗೆಲ್ಲ ಹೇಳೋವಂಥದ್ದು, ಮೇಡಮ್ ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ ಹತ್ರ, ನನ್ನ ಫ್ರೆಂಡ್ಸ್ ಹತ್ರ, ಎಲ್ಲರ ಹತ್ರ ಸೇರಿ ಲಕ್ಷಗಟ್ಟಲೆ ಹಾಕಿದ್ದೀನಿ, ಒಂದೊಂದು ಕಂಪ್ನಿಗಳಿಗೆ ಕೋಟಿಗಟ್ಟಲೆ ಹಾಕಿದ್ದೀನಿ, 2-3 ಕೋಟಿ ಬರಬೇಕು ಮೇಡಮ್. ಆ ಹಣದ ಆ ಒಂದು ಮೌಲ್ಯ ಎಷ್ಟು ಈಸಿಯಾಗಿ ಹೇಳ್ತಾರೆ ಅಂದರೆ ನಂಗೆ ನಿಜವಾಗ್ಲೂ ಭಯ ಆಗುತ್ತೆ. ನಿಮ್ಮ ಹುಚ್ಚು ಮನಸ್ಥಿತಿ ನೋಡಿದ್ರೆ ಭಯ ಆಗುತ್ತೆ, ನಿಮ್ಮ ಮನೋವಿಕೃತಿಗಳನ್ನ ನೋಡಿದ್ರೆ ಭಯ ಆಗುತ್ತೆ. ದಯವಿಟ್ಟು ಇಲ್ಲಿ ಎಲ್ಲವೂ ಕೂಡ ನಮ್ಮ ಪ್ರಯತ್ನಪೂರ್ವಕವಾಗಿ ಶ್ರಮದಿಂದ ಪ್ರತಿಯೊಂದನ್ನು ಹಂತದ ಗೌರವವನ್ನು, ಘನತೆಯನ್ನು, ಸ್ಥಾನಮಾನವನ್ನು ಹಾಗೂ ನಮ್ಮ ಆರ್ಥಿಕ ಮಟ್ಟವನ್ನು ಸುಧಾರಣೆ ಮಾಡ್ತಾ ಹೋಗಬೇಕು ಅಲ್ವಾ. ಯಾವುದು ಕೂಡ ಸಡನ್ ಆಗಬಾರ್ದು. ಇವತ್ತು ಹೇಗಿದ್ದೀವಿ, 6 ತಿಂಗಳಿಗೆ ನಾನು ತುಂಬ ರಿಚ್ ಇರಬೇಕು. ಪೂರಕವಾಗಿ ನೀನು ಯಾವ ಕ್ರಿಯೆ ಮಾಡ್ತಾ ಇದೆಯಾ, ಕ್ರಿಯೆಗೆ ತಕ್ಕಂತಹ ಪ್ರತಿಫಲಗಳನ್ನು ಭಗವಂತ ನೀಡುವಂಥದ್ದು. ನನ್ನ ಕ್ರಿಯೆ ಹೇಗಿದೆ, ನನ್ನ ಆ ಒಂದು ಆಲೋಚನೆ ಧಾಟಿ ಹೇಗಿದೆ. ಯಾರ ಬಳಿನೇ ಹಣ ತೆಗೆದು ಹಾಕುವಾಗ ಆಲೋಚನೆ ಮಾಡಿ, ಒಂದು ವೇಳೆ ಇದರಿಂದ ನನಗೆ ಹಣ ರಿಟರ್ನ್ಸ್ ಆಗಿಲ್ಲ ಅಂದರೆ ನಾನು ಬೇರೆ ಯಾವ ಮಾರ್ಗದಲ್ಲಿ ನನಗೆ ಹಣವನ್ನು ಕೊಟ್ಟವರಿಗೆ ನಾನು ವಾಪಸ್ ಕೊಡ್ಬೋದು.
ಯಾವುದೋ ಒಂದು ಕಂಪ್ನಿಯವರು ನಿಮ್ಮ ಹತ್ರ ಹಣ ಹಾಕಿಸ್ಕೊಂಡು ಮೋಸ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಅಲ್ಲಿ ಇನ್ಯಾರೋ ಒಬ್ಬ ವ್ಯಕ್ತಿ ಅವನಿಗೆ ಕಮಿಷನ್ ರೂಪದಲ್ಲಿ ಬೇಕಾದಷ್ಟು ಹಣವನ್ನು ಗಳಿಕೆ ಮಾಡ್ತಾ ಇರ್ತಾನೆ. ಅವನು ಆ ಕಮಿಷನ್ಗೋಸ್ಕರ ನಿಮ್ಮನ್ನು ಮನವೊಲಿಸುವಂಥ ಕೆಲಸ ಮಾಡ್ತಾನೆ. ಇಲ್ಲಿ ಆಗೋದಿಷ್ಟೇ ಗಿಮಿಕ್ಸ್. ಆ ಎಲ್ಲ ಗಿಮಿಕ್ಗಳಿಗೆ ನೀವು ಬಲಿಪಶು ಆಗೋದನ್ನು ಫಸ್ಟು ತಡೆ ನಿಲ್ಲಿಸಿ, ಮತ್ತು ಯಾವುದು ಸರಿ ತಪ್ಪು ಅನ್ನುವಂತಹ ಆಲೋಚನೆಯನ್ನು ಮಾಡಿ. ಇದು ಒಂದು ರೀತಿ ಸಂಕಷ್ಟಕ್ಕೆ ಒಳಗಾಗಿರೋವಂಥವ್ರಿಗೆ. ಆದರೆ ಕೆಲವೊಬ್ಬರು, ಮೇಡಮ್ ನಾವು ಯಾವುದೇ ಅಪರಾಧಗಳನ್ನ ಮಾಡಿರಲ್ಲ, ನಾವೆಲ್ಲೂ ಕೂಡ ಯಾರ ಹತ್ರ ಕೂಡ ಏನೂ ಮಾಡಿರಲ್ಲ, ಆದರೆ ನಾವು ಏನೇ ಒಂದು ವ್ಯವಹಾರಗಳನ್ನ ಮಾಡಿದರೂ ಕೂಡ ತುಂಬ ಲಾಸಸ್ಗಳಾಗುತ್ತೆ, ತುಂಬ ಹಣಕಾಸಿನ ಮುಗ್ಗಟ್ಟನ್ನು ಎದುರಿಸ್ತೀವಿ. ಎಷ್ಟೇ ಸಂಬಳ ಬಂದರೂ ಕೂಡ, ಮೇಡಮ್ 30,000 50,000 ಸಂಬಳ ಬರುತ್ತೆ, ಆದರೆ ಹಣ ಎಲ್ಲೋ ಯಾವ ಥರ ಕಳಿತೀವಿ, ಎಲ್ಲಿ ಹೋಗುತ್ತೆ ಅನ್ನೋದು ನಮಗೆ ಅರಿವಿಗಿರಲ್ಲ, ಬಂದದಷ್ಟೇ. ಆದರೆ ಅದು ಹೇಗೆ ಆ ಹಣವನ್ನು ವ್ಯಯ ಮಾಡಿರ್ತೀವಿ, ಕಳೆದಿರ್ತೀವಿ, ನಮಗದು ಗೊತ್ತೇ ಆಗಲ್ಲ ಮೇಡಮ್. ಜಸ್ಟ್ ಒಂದು ಹಣ ಅಷ್ಟು ಬೇಗ ಖರ್ಚಾಗುತ್ತೆ. ನೀರಿನ ರೀತಿ ಖರ್ಚಾಗುತ್ತೆ. ನೀರನ್ನು ಹೇಗೆ ಬಳಸ್ತೀವಿ ಆ ರೀತಿ ಹಣ ಖರ್ಚು ಮಾಡಿರ್ತೀವಿ. ಮತ್ತು ನಾವು ಯಾರ್ದೋ ಒಬ್ಬರು ಸಾಲ ತೀರಿಸ್ಬೇಕು, ಈ ಹಣ ಹಿಂಗೆ ಬರುತ್ತೆ ತೀರಿಸ್ಬೇಕು ಅಂತ ಅಂದ್ಕೊಂಡಿರ್ತೀವಿ. ಆದರೆ ನಾವು ಆ ಸಾಲ ಬಾಧೆಯಿಂದ ಹೊರಗಡೆ ಬರೋದಕ್ಕೆ ಆಗಲ್ಲ. ಅಷ್ಟರೊಳಗಡೆ ಇನ್ನೇನಾದರೂ ಸಮಸ್ಯೆ ಬರುವಂಥದ್ದು, ಆ ಸಮಸ್ಯೆಗಳಿಗೆ ಈ ಹಣ ಅದಕ್ಕೆ ವ್ಯಯ ಆಗುವಂಥದ್ದು, ಖರ್ಚು ಆಗುವಂಥದ್ದು, ಈ ಥರ ಆಗುತ್ತೆ. ಯಾಕೆ ಮೇಡಮ್ ಈ ಥರ ಆಗುತ್ತೆ? ನಮಗೆ ಯಾಕೆ ಮೇಡಮ್ ಈ ಥರ ಆಗುತ್ತೆ? ಯಾಕೆ ಅಂದರೆ, ಒಂದು ಪ್ರಶ್ನೆ ಹಾಕೊಳ್ಳಿ ಎಲ್ಲರೂ ಕೂಡ. ನೀವೆಲ್ಲರೂ ದಯಮಾಡಿ ಒಂದು ಪ್ರಶ್ನೆಯನ್ನು ಹಾಕ್ಕೊಳ್ಳೇಬೇಕು. ಈ ತುಂಬ ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡಿದ್ದೀನಿ ಮೇಡಮ್, ನಾನು ತುಂಬ ಬಳಸಿದ್ದೀನಿ. ಯಾಕೆಂದರೆ ಈ ಯೂಟ್ಯೂಬ್ನಲ್ಲಿ ಮಾಹಿತಿಗಳ ಕೊರತೆ ಖಂಡಿತ ಇರಲ್ಲ. ಕೆಲವೊಬ್ರು ಹೇಳ್ತಾರೆ, ನೀವು ನಿಮ್ಮ ಲೈಫಲ್ಲಿ ತುಂಬ ಸಕ್ಸಸ್ ಆಗಬೇಕು ಅಂದರೆ 369 ಟೆಕ್ನಿಕನ್ನು ಯೂಸ್ ಮಾಡಿ, ನಿಕೋಲಾ ಟೆಸ್ಲಾ ಅವ್ರದ್ದು ಟೆಕ್ನಿಕನ್ನು ಯೂಸ್ ಮಾಡಿ, ಮತ್ತು ಕೆಲವೊಂದು ಏಂಜಲ್ಸ್ ನಂಬರ್ಗಳನ್ನು ಬಳಸಿ, ಮತ್ತು ಇನ್ನು ಬೇರೆ ಬೇರೆ ರೀತಿ. ಇವಾಗ ಇತ್ತೀಚೆಗಂತೂ ಮನಿ ಕೋಚಸ್ ತುಂಬ ಆಗಿದ್ದಾರೆ. ಹಣದ ಬಗ್ಗೆ, ಹಣ ಅಂದರೆ ಏನು, ಅದೊಂದು ಎನರ್ಜಿ, ಅದನ್ನು ನೀವು ಹೇಗೆ ಬಳಸಬೇಕು ಅದರ ಬಗ್ಗೆ ಮಾಹಿತಿ ತೊಗೊಳ್ಳೋ ಅಂಥದ್ದು. ಮತ್ತು ಅದರ ಮುಖಾಂತರ ನೀವು ಅದೇ ಥರ ಒಂದು ಲೈಫನ್ನು ಲೀಡ್ ಮಾಡಿದ್ರು ಕೂಡ ಮೇಡಮ್ ಅವ್ರು ಹೇಳಿದಾಗೆ ನಾನು 456 ನಂಬರನ್ನು, 786 ನಂಬರನ್ನು, ಈ ಎಲ್ಲ ನಂಬರ್ಸ್ ಇರುವಂತಹ ನೋಟನ್ನು ತೆಗೆದಿಟ್ಟಿದ್ದೀನಿ. ತುಂಬ ತಿಂಗಳುಗಳಾಯಿತು, 3 ತಿಂಗಳಾಯಿತು, 6 ತಿಂಗಳಾಯಿತು ಮೇಡಮ್, ಬಟ್ ನೋ ಯೂಸ್. ನನ್ನಲ್ಲಿ ಏನೂ ಬದಲಾವಣೆ ಆಗಿಲ್ಲ. ನನ್ನ ಮನಸ್ಥಿತಿ ಹಾಗೇ ಇದೆ. ಈ ಎಲ್ಲ ಸಮಸ್ಯೆಗಳನ್ನು ಎಷ್ಟೋ ಜನ ಎದುರಿಸ್ತಾ ಇರ್ತಾರೆ. ಮತ್ತು ಇನ್ಯಾವುದಾದ್ರು ದಾರಿಗಳು ಸಿಗುತ್ತಾ, ನಾನು ಇದರಿಂದ ಹೊರಗಡೆ ಬರಬೇಕು ಅಂತ ಒಂದು ಒದ್ದಾಟವನ್ನು ಮಾಡುವಂಥ ಕೂಡ ಇರ್ತೀರ. ಇಷ್ಟೆಲ್ಲ ಮಾಡೋ ನೀವು ಒಮ್ಮೆ ನಿಮ್ಮನ್ನು ನೀವೇನು ಮಾಡ್ತಾ ಇದ್ದೀರೋ ಅನ್ನೋ ಕಡೆ ಗಮನ ಕೊಡಿ. ನಿಮಗೆ ಇಲ್ಲಿ ಯಾವುದೇ ಗೈಡರ್ಸ್, ಯಾವುದೇ ಮಾಸ್ಟರ್ಸ್, ಯಾವುದೇ ಕೋಚಸ್ಗಳ ಸಹಾಯ ಅಗತ್ಯ 100% ಇರುತ್ತೆ. ಆದರೆ ಅವರು ಹೇಳಿದ್ದನ್ನು ನೀವು ಹೇಗೆ ತಗೋತಾ ಇದ್ದೀರಾ, ಅವರು ಕೊಟ್ಟಂತಹ ಮಾಹಿತಿಯ ಸದುಪಯೋಗ ನೀವು ಹೇಗೆ ಪಡಿತಾ ಇದ್ದೀರಾ, ಯಾರು ಕಷ್ಟಕ್ಕೆ ತುತ್ತಾಗ್ತೀರಾ ಅಂದರೆ, ಒಂದು ನನ್ನ ಲೈಫಲ್ಲಿ ಹಣ ಅಂದರೆ ಏನೂ ಅಲ್ಲ, ನಾನು ಅದನ್ನು ಯಾವಾಗ ಬೇಕಿದ್ರೂ ಸಂಪಾದನೆ ಮಾಡ್ಬೋದು. ಆದರೆ ಈ ವ್ಯಕ್ತಿನ ಸಂಪಾದನೆ ಮಾಡೋಕ್ಕಾಗತ್ತಾ, ಮನುಷ್ಯತ್ವ ವ್ಯಕ್ತಿಗಳನ್ನು ಸಂಪಾದನೆ ಮಾಡೋಕ್ಕಾಗತ್ತಾ, ಇದನ್ನೆಲ್ಲ ಮಾತಾಡ್ತೀವಲ್ಲ, ಇಂತಹ ವ್ಯಕ್ತಿಗಳು ತುಂಬ ಕಷ್ಟಕ್ಕೆ ತುತ್ತಾಗುವಂಥದ್ದು. ಯಾಕೆಂದರೆ ನೀವು ಹಣಕ್ಕೆ ಬೆಲೆ ಕೊಡ್ತಾ ಇಲ್ಲ, ವ್ಯಕ್ತಿಗಳಿಗೆ ಬೆಲೆ ಕೊಡ್ತಾ ಇದ್ದೀರ. ಆದರೆ ಆ ವ್ಯಕ್ತಿಗಳು ನಿಮ್ಮಲ್ಲಿ ಹಣಕಾಸಿನ ವಹಿವಾಟು ಚೆನ್ನಾಗಿದ್ದಾಗ ನಿಮ್ಮ ಜೊತೆನೇ ಇರ್ತಾರೆ. ಸ್ವಲ್ಪ ನಿಮಗೆ ಕಷ್ಟ ಬರ್ತಾ ಇದ್ದಾಗೆ ನಿಮ್ಮ ಸುತ್ತ ಈ ಸಿಹಿಗೆ ಸುತ್ತ ಹೇಗೆ ಇರುವೆಗಳು ಸುತ್ತಕೊಂಡಿರುತ್ತೆ, ಆ ಥರ ನಿಮ್ಮ ಸುತ್ತ ಇದ್ದಂತಹ ಎಲ್ಲ ಸ್ನೇಹಿತರು ಒಬ್ಬೊಬ್ಬರೇ ಕಳಿಸುವಂಥದ್ದಾಗತ್ತೆ. ವಾಸ್ತವ ಸ್ಥಿತಿಯ ಅನುಭವ ನಿಮಗಾಗತ್ತೆ. ಇದಕ್ಕೆ ನಾನು ಕೂಡ ಏನು ಹೊರ್ತಲ್ಲ. ನಾನು ಕೂಡ ಒಂದು ಸಮಯದಲ್ಲಿ ಹಣ ಅಂದರೆ, ಎಲ್ಲ ಸಂಬಂಧಗಳಿಗಿಂತ ಸ್ನೇಹಿತರಿಗಿಂತ ಹಣ ಅಂದರೆ ಏನು ದೊಡ್ಡದಲ್ಲ, ಆ ಒಂದು ಅಹಂಭಾವದ ಮನೋಭಾವ ನನಗೂ ಕೂಡ ಇತ್ತು. ಆದರೆ ಕಾಲಗರ್ಭ ಅನ್ನೋದು ಎಲ್ರಿಗೂ ಕೂಡ ಪಾಠ ಕಲಿಸುತ್ತೆ. ಯಾರೆಲ್ಲ ಕಷ್ಟಕ್ಕೆ ಅಯ್ಯೋ ಅಂತ ಹೋಗಿದ್ದೋ ಆ ವ್ಯಕ್ತಿಗಳನ್ನು ನಮ್ಮ ಕಷ್ಟದಲ್ಲಿ ಕೈ ಬಿಟ್ಟದುಂಟು. ಹಣದಲ್ಲಿ ಅವ್ರು ಹೇಗಾದರೂ ಮಾಡ್ಕೊಳ್ಳಿ, ಅದು ಕಟ್ಕೊಂಡು ನನಗೆ ಅದು ಹಣದ ಭಾರ ನನ್ನ ಮೇಲೆ ಬರೆದಿದ್ರೆ ಸಾಕು ಅಂತ ಜಸ್ಟ್ ಪಾರ್ಟ್ನರ್ಸ್ ಅಂತ ಬಂದವರು ಕೂಡ
ಈ ಒಂದು ಹಣಕ್ಕೋಸ್ಕರನೇ ಸಂಬಂಧಗಳನ್ನು ಬಲಿ ಕೊಟ್ಟು ಹೋಗಿದ್ದುಂಟು. ಇದೆಲ್ಲ ಅನುಭವಗಳು ನಮಗೂ ಕೂಡ ಆಗಿದೆ. ಆದರೂ ಕೂಡ ಒಂದು ಕಾನ್ಫಿಡೆನ್ಸ್ ಇತ್ತು, ಹೇಗಾದರೂ ಸರಿ ನಾವು, ನನಗೆ ಅಷ್ಟೆಲ್ಲ ಕಷ್ಟಗಳನ್ನು, ಇಲ್ಲ ನೀವೇ ಯಾರೇ ಆ ಒಂದು ಸಮಸ್ಯೆಯನ್ನು ಅನುಭವಿಸಿದ್ರೆ ನೀವು ಅಷ್ಟೆಲ್ಲ ಕಷ್ಟವನ್ನು ಅನುಭವಿಸೋದಕ್ಕೆ ಏನು ಕಾರಣ, ನಾನು ಆ ಕಷ್ಟವನ್ನು ಅನುಭವಿಸೋದಕ್ಕೆ ಏನು ಕಾರಣ? ನನಗೆ ವ್ಯಕ್ತಿಗಳಿಗೆ ಬೆಲೆ ಕೊಡ್ತಾ ಇದೆ, ಮನುಷ್ಯತ್ವಕ್ಕೆ ಬೆಲೆ ಕೊಡ್ತಾ ಇದೆ, ಹಣಕ್ಕಲ್ಲ. ಅಂದರೆ ಈಗ ಮನುಷ್ಯತ್ವ ಇಲ್ಲ, ವ್ಯಕ್ತಿಗಳಿಗೆ ನಾನು ಬೆಲೆ ಕೊಡಲ್ಲ, ಹಣಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತೀನಿ ಅಂತ ಅಲ್ಲ, ಹಣಕ್ಕೆ ಯಾವ ಗೌರವವನ್ನು ಕೊಡಬೇಕು ಅದನ್ನು ನೀಡ್ತಾ ಇದ್ದೀನಿ 100%. ನೋಡಿ, ಹಣ ಅನ್ನೋದನ್ನ ಎಲ್ಲರೂ ಕೂಡ ಜಸ್ಟ್ ಹೇಗೆ ನೋಡ್ತೀರಾ ಅಂದರೆ, ಅದು ನೋಡಬೇಕು, ಅದನ್ನು ಜಸ್ಟ್ ಸ್ಯಾಲ್ರಿ ಬಂದರೆ ಒಂದು ಪೇಪರ್ ಥರ ಫೀಲ್ ಮಾಡ್ತೀರ ಅದನ್ನು. ಅದೊಂದು ಎನರ್ಜಿ ಅನ್ನುವಂತಹ ಭಾವನೆ ಇಲ್ಲ ನಿಮ್ಮಲ್ಲಿ. ಅದೊಂದು ಅದ್ಭುತವಾದ ಶಕ್ತಿ ರೀ, ಇಡೀ ಭೂಮಂಡಲವನ್ನು ನಡೆಸ್ತಾ ಇದೆ. ಆ ಒಂದು ರೂಪಗಳು ಬೇರೆ ಇರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಡಾಲರ್ಸ್ ರೂಪನು, ನಮ್ಮಲ್ಲಿ ರೂಪಾಯಿಗಳ ರೂಪನು ಈ ರೀತಿ ಇರಬಹುದು. ರೂಪಾಂತರವಾಗಿ ಇಡೀ ಜಗತ್ತನ್ನು ನಡೆಸ್ತಾ ಇದೆ ಆ ಶಕ್ತಿ. ನೀವು ಏನೇ ಒಂದನ್ನು ತಗೋಬೇಕು ಅಂದರೂ ಈ ಒಂದು ಎನರ್ಜಿಯನ್ನು ನೀವು ಕೊಡಲೇಬೇಕು. ಹಣ ಅನ್ನುವಂತಹ ಈ ಒಂದು ಶಕ್ತಿಯನ್ನು ಕೊಟ್ಟೆ ನೀವು ಮತ್ತೊಂದನ್ನು ಪಡಿಬೇಕು. ಈ ಎನರ್ಜಿ ಎಕ್ಸ್ಚೇಂಜ್ ಆಗಬೇಕು. ಆಗಿದ್ದಾಗ ಆ ಇಡೀ ಭೂಮಂಡಲವನ್ನೇ ನಡೆಸುವಂತಹ ಅದಮ್ಯ ಶಕ್ತಿಗೆ ಇದು ಏನೂ ಅಲ್ಲ, ಇದು ಏನಲ್ಲ ಅಂತ ನಾವು ಅಷ್ಟು ಅವಮಾನ ಮಾಡ್ತೀವಲ್ಲ, ಆ ಅವಮಾನದ ಫಲ ನಾವು ಕಷ್ಟಕ್ಕೆ ತುತ್ತಾಗಿರ್ತೀವಿ. ಎರಿಕ್ರು ನಮ್ಮಲ್ಲಿ ಒಂದು ಧಾನ್ಯ ಕೆಳಗಡೆ ಬಿದ್ದಿದ್ರು ಕೂಡ ಅದನ್ನು ನಮಸ್ಕಾರ ಮಾಡಿ ಚೀಲಕ್ಕೆ ತುಂಬ್ತಾಯಿದ್ರು. ಅಥವಾ ನಮ್ಮ ಅಜ್ಜಿನಲ್ಲಿ ನಾನು ನೋಡಿದ್ದೀನಿ ಆ ಒಂದು ಅದ್ಭುತವಾದಂತಹ ಗುಣವನ್ನು. ಯಾರಾದರೂ ಹಾಲು ಮಾರಿದ ದುಡ್ಡು ಯಾರಾದ್ರು ಬಂತು ಅಂದರೆ, ಯಾರು ಕೊಟ್ಟರು ಅಂದರೆ ಹಣವನ್ನು ಯಾವ ಥರ ಇಸ್ಕೊತಾ ಇದ್ರು ಅಂದರೆ, ಆ ಒಂದು ಲಕ್ಷ್ಮಿಗೆ ಅಷ್ಟು ಗೌರವ ಅವ್ರು ಕೊಡ್ತಿದ್ದಂಥದ್ದು. ಎರಡು ಕೈಯನ್ನು ಈ ರೀತಿ ಅವ್ರು ತೊಗೋತಾ ಇದ್ರು. ಸಾಮಾನ್ಯ ಹಿರಿಕರಿನಲ್ಲಿ ಒಂದು ಸಂಸ್ಕಾರವನ್ನು ನಾವು 100% ನಾವು ಅಬ್ಸರ್ವ್ ಮಾಡಬೇಕು. ತುಂಬ ಹಿರಿಕರು ಇರ್ತಾರೆ ಒಬ್ಬೊಬ್ಬರು. ನೀವೇನಾದರೂ ಅವ್ರು ಹಸ್ಕೊಂಡಿದ್ರೆ, ಎಲ್ಲರೂ ಕೂತಿದ್ರೆ ಅವ್ರು ತೊಗೊಂಡೋಗಿ ತಿಂಡಿ ಕೊಡಿ, ಎರಡು ಕೈಯನ್ನು ಚಾಚಿಸ್ತಾರೆ. ನಮ್ಮ ಅಜ್ಜಿನಲ್ಲೂ ಕೂಡ ನಾನು ಆ ಗುಣವನ್ನು ನೋಡಿದೆ. ಅಂದರೆ ಹಣವನ್ನು ಕೊಟ್ಟರು ಕೂಡ ಅದು ಇವರೇ ಹಾಲು ಮಾರಿದ್ದು ಹಣ, ಈ ಹಾಲು ಮಾರಿ ಬಂದಂತಹ ಹಣವನ್ನು ಅಥವಾ ಬೇರೆ ಯಾವುದೇ ಭತ್ತ ಇರಬಹುದು, ಎಳ್ಳಿರಬಹುದು, ತಣ್ಣಿ ಇರಬಹುದು, ಇದನ್ನೆಲ್ಲ ಕೊಟ್ಟಂತಹ ಹಣವನ್ನು ಇವ್ರು ಕೊಡುವಾಗ ನಮ್ಮ ಅಜ್ಜಿ ಇಸ್ಕೊತಿದ್ದು ಈ ಥರ. ಅಂದರೆ ಅದು ಒಂದು ಶಕ್ತಿ, ಲಕ್ಷ್ಮೀ ಸ್ವರೂಪ ಬರ್ತಾ ಇದ್ದಾಳೆ ತಾಯಿ, ಅವಳನ್ನ ಎರಡು ಕೈಯಿಂದ ಸ್ವಾಗತ ಮಾಡ್ತಾಯಿದ್ರು, ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾಯಿದ್ರು ಅಲ್ವಾ. ನಾವು ಹೇಗೆ ತೊಗೋತೀವಿ, ಯಾರಾದರೂ ಹಣ ಕೊಟ್ಟರು ಅಂದರೆ ಅದನ್ನು ನೋಡಬೇಕು ನಮಗೆ, ಯಾವ ರೀತಿಯಲ್ಲ ಇದೇನು ಲೆಕ್ಕಕ್ಕಿಲ್ಲ ಅನ್ನೋ ಥರ ತೊಗೋತೀವಿ. ಹಾಗಾಗಿ ಹಿರೀಕರಿನಲ್ಲಿ ಏನೇ ಸಮಸ್ಯೆಗಳು ಬಂದರೂ ಅವರಿಗೆ, ನಾನು ನೋಡಿದ ಮಟ್ಟಿಗೆ ನಮ್ಮ ಅಜ್ಜಿನಲ್ಲಿ ಅವ್ರು ಇರೋವರೆಗೂ ಕೂಡ ಅದ್ಭುತವಾದಂಥ ಯಶಸ್ಸಿತ್ತು, ಧನಾಕರ್ಷಣೆ ಇತ್ತು. ಅವ್ರು ಯಾವುದೇ ಕೆಲಸ ಮಾಡಿದ್ರು ಸಕ್ಸಸ್ ಆಗ್ತಿದ್ರು. ಅದ್ಭುತವಾದ ಜ್ಞಾನ. ನಮ್ಮ ಜೀವನದಲ್ಲಿ ನಾವೇನಾದರೂ ಅಲ್ಪ ಸ್ವಲ್ಪ ಏನಾದರೂ ಕಲ್ತಿದ್ರೆ ಅದು ನನ್ನ ಅಮ್ಮನ ರೂಪದಲ್ಲಿ ಬಂದಂತಹ ನನ್ನ ಅಜ್ಜಿಯಿಂದ. ಅವರು ನಮಗೆ ಕಲಿಸಿದಂತಹ ಗುಣಗಳಿರ್ತೀವ, ಮರ್ತಾಗ ಈ ಪ್ರಕೃತಿ ಕೂಡ ಏಟ್ಕೊಡುತ್ತೆ ನಮಗೆ. ನೀವು ಏನು ಮಾಡ್ತಾ ಇದ್ದೀರಾ, ಫಸ್ಟು ಯಾವುದೇ ಹಣವನ್ನು ಗೌರವಿಸ್ತಾ ಇದ್ದೀರಾ? ಇದುವರೆಗೂ ನಿಮ್ಮ ಲೈಫಲ್ಲಿ ಏನು ಬೇಕಾದರೂ ಆಗಲಿ, ನೀವು ಅದನ್ನು ಹೇಗಾದರೂ ನೋಡಿರಿ. ಬಟ್ ಒಂದು ಅಂಗಡಿಗೆ ಹೋಗಿ, ಒಂದು ಪ್ರಾವಿಷನ್ ಸ್ಟೋರಿಗೆ ಹೋಗಿ, ನಿಮಗೆ ದಿನನಿತ್ಯಕ್ಕೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ತೊಗೋತೀರಾ ಅಥವಾ ಬಟ್ಟೆ ತೊಗೋತೀರಾ? ಏನು ಬೇಡ ರೀ, ನಮ್ಮ ಮನೆಯಲ್ಲಿ ನಾವು ಉರಿಸುವಂತಹ ವಿದ್ಯುತ್ ಫ್ರೀ ಉರಿಸ್ತೀವ, ಅದಕ್ಕೂ ಕೂಡ ಹಣವನ್ನು ನಾವು ಕೊಟ್ಟೇನೆ ಅದನ್ನು ಪಡೆಯೋದು. ಏನನ್ನು ಇಲ್ಲಿ ನೀವು ಪುಕ್ಕಟ್ಟೆಯಾಗಿ ಬಳಸ್ತಾ ಇದ್ದೀರಾ? ನೀವು ಇಲ್ಲಿ ಭೂಮಿ ಮೇಲೆ ಏನನ್ನೇ ಬಳಸಬೇಕು ಅಂದ್ರೂ ಅದಕ್ಕೆ ಈ ಹಣ ಅನ್ನುವಂತಹ ಎನರ್ಜಿಯನ್ನು ಕೊಟ್ಟೆ ಬಳಸ್ತಾ ಇದ್ದೀರಾ. ಫಸ್ಟು ನಾವು ಅದನ್ನು ಅಷ್ಟು ಗೌರವಿಸೋದ್ಬಿಟ್ಟಿದ್ವಿ, ಅದ್ರ ಇಂಪಾರ್ಟೆನ್ಸ್ ಮಾಡ್ತಿದ್ದೀವಿ ನಾವು. ಹಾಗಾಗಿ ಈ ಕಷ್ಟಕ್ಕೆ ತುತ್ತಾಗ್ತಾ ಇದ್ದೀವಿ. ಆ ಒಂದು ಅದಮ್ಯವಾದ ಶಕ್ತಿ, ಆ ಶಕ್ತಿಗೆ ಒಂದು ರೂಪವನ್ನು ಕೊಟ್ಟಿದ್ದಾರೆ ನಮ್ಮ ಹಿರೀಕರು, ಲಕ್ಷ್ಮಿ. ಸೊ ಆ ಒಂದು ಲಕ್ಷ್ಮಿಗೆ ನೋಡಿ, ಹಿರೀಕರು ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ಕಂಡುಬಿಟ್ಟು ದೇವ್ರ ಫೋಟೋ ನೋಡಿ ಮೈಂಡ್ ಫ್ರೆಶ್ ಆಗುತ್ತೆ. ಭಗವಂತ ಎಲ್ಲ ಒಳ್ಳೇದು ಮಾಡ್ತಾನೆ. ಒಳ್ಳೇದು ಆಲೋಚನೆ ಮಾಡಿ, ಒಳ್ಳೆ ಕೆಲಸ ಮಾಡಿ. ಇವತ್ತು ನಾವು ಹೇಳ್ತಾ ಇರೋದು ಅದೇ, ಲಾ ಆಫ್ ಅಟ್ರಾಕ್ಷನ್ಸ್. ಅದನ್ನು ಇಂಗ್ಲೀಷಲ್ಲಿ ಹೇಳಿದ್ರೆ ಸ್ವಲ್ಪ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ, ಏಕೆಂದರೆ ಎಲ್ಲರೂ ಕೂಡ ವಿದ್ಯಾವಂತರು. ಹಾಗಾಗಿ ಈ ಸಮಸ್ಯೆ ಏನಾಗಿದ್ದು ಅಂದರೆ, ನಾವೆಲ್ಲ ಜ್ಞಾನವಂತರು ಅಂದರೆ ಜ್ಞಾನಿಗಳಾಗೋದಕ್ಕಿಂತ ವಿದ್ಯಾವಂತರಾಗ್ಬಿಟ್ಟಿರೋದು ತುಂಬ ಸಮಸ್ಯೆ ಆಗಿರೋದು. ವಿದ್ಯೆ ಅನ್ನೋದು ಜ್ಞಾನವನ್ನು ನಾಶ ಮಾಡಬಾರ್ದು. ಜ್ಞಾನದಿಂದ
ವಿದ್ಯೆ ಸಂಪಾದನೆ ಸಾಧ್ಯ. ಅದೇ ವಿದ್ಯೆಯಿಂದ ಜ್ಞಾನ ಸಂಪಾದನೆ ಕೂಡ ಮಾಡೋ ಪ್ರಯತ್ನ ಮಾಡಬೇಕು. ನಾವು ಮಾಡೋದಷ್ಟೇ ಸರಿ, ನಾವು ಇಂಗ್ಲೀಷಲ್ಲಿ ಏನು ಹೇಳಿದ್ರು ಸರಿ, ಬೇರೆಯವರು ಏನು ಹೇಳಿದ್ರು ಕೂಡ ಅದೆಲ್ಲ ತಪ್ಪು. ಈ ಒಂದು ಅಸಡ್ಡ ಮನೋಭಾವ ನಿಮ್ಮ ಎಲ್ಲ ಕಷ್ಟಕ್ಕೆ ಸಮಸ್ಯೆ ಆಗಿರುತ್ತೆ, ಕಾರಣ ಆಗಿರುತ್ತೆ. ಫಸ್ಟು ನೀವು ಮಾಡಬೇಕಾಗಿರೋದು ಇಂದಿನಿಂದ ಇದುವರೆಗೂ ಹೇಗಾದರೂ ಇರಲಿ, ಕೆಲವೊಬ್ರು ಹೇಳ್ತಾರೆ ಮನಿಯನ್ನು ನೀವು ಅಟ್ರ್ಯಾಕ್ಟ್ ಮಾಡೋದಕ್ಕೂ ಕೂಡ ಒಂದು ಟೆಕ್ನಿಕ್ ಇದೆ. ಲವ್ ಯು ಮನಿ, ಥ್ಯಾಂಕ್ ಯು ಮನಿ, ಫರ್ ಯು ಮಿ ಮನಿ. ಒಂದು ನೋಟನ್ನ ಇಟ್ಕೊಂಡು ಹೇಳಿ. ಒಂದು ನಮಗೆ ಮೋಸ್ಟ್ಲಿ ಆ ಎಲ್ಲ ವರ್ಡ್ಸ್ಗಳನ್ನು ನಾವು ತಗೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ನೋಡಿ, ಅದರಲ್ಲಿ ನಿಮಗೆ ಆ ಭಾವ ಅನ್ನೋದು ಕನೆಕ್ಟ್ ಆಗಲ್ಲ. ನಾನು ಇವತ್ತಿಗೂ ಕೂಡ ಹಣವನ್ನು ಯಾರಿಗಾದರೂ ನೀವು ಕೊಡೋ ಆ ಒಂದು ಎನರ್ಜಿಯ ಶಕ್ತಿಯನ್ನು ತಿಳ್ಕೊಂಡ ಮೇಲೆ ಇಡೀ ಜಗತ್ತನ್ನು ನಡೆಸ್ತಾ ಇದ್ದೆ. ನಾನು ಯಾರಿಗೆ ಅವಮಾನ ಮಾಡ್ತಾ ಇದ್ದೀನಿ, ಅದೇನೋ ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಆಕೆ ಅದೊಂದು ಅದ್ಭುತವಾದ ಶಕ್ತಿ ನನಗೆ ತುಂಬ ಬೇಗ ಕನೆಕ್ಟ್ ಆಗ್ತಿತ್ತು. ಯಾವುದೇ ಸಮಸ್ಯೆ ಅಂದರು ಏನೇ ಅಂದರೂ ಹಣ ತುಂಬ ಬೇಗ ಒದಗ್ತಿತ್ತು. ಆದರೆ ನನಗಿದೇನು ಲೆಕ್ಕಕ್ಕಿಲ್ಲ, ಅವ್ರ ಇಂಪಾರ್ಟೆನ್ಸ್ ಅಂದಾಗ ಈಗ ನೀವೇ ಒಬ್ರಿಗೆ ತುಂಬ ಬೆಲೆ ಕೊಟ್ಟು ತುಂಬ ಪ್ರೀತಿಯಿಂದ ಅವ್ರ ಬಳಿ ಹೋಗ್ತೀರಾ. ನನಗೆ ನೀನೇನು ಲೆಕ್ಕಕ್ಕಿಲ್ಲ, ನಾನು ನಿನಗಿಂತ ಅವರೇ ಇಂಪಾರ್ಟೆಂಟ್ ಅಂತ ಅಂದರೆ ಒಮ್ಮೆ ಹೋಗ್ತೀರಾ, 2 ಬಾರಿ ಹೋಗ್ತೀರಾ. ತುಂಬ ಅವ್ರ ಬಗ್ಗೆ ಏನೋ ಇನ್ನಿಲ್ಲದ ಪ್ರೀತಿ ಇತ್ತು ಅಂದ್ರೆ 3 ಬಾರಿ ಹೋಗ್ತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ? ನನ್ನ ಬಗ್ಗೆನೇ ಅವರಿಗೆ ಯಾವ ಭಾವನೆಯೂ ಇಲ್ಲ ಅಂದಮೇಲೆ ನಾನು ಯಾಕೆ ಹೋಗಬೇಕು? ಜಸ್ಟ್ ನೆಗ್ಲೆಕ್ಟ್ ಮಾಡ್ತೀರಾ. ಅವ್ರು ಕೆಟ್ಟದ್ದು ಮಾಡ್ತೀರಾ ಅಂತ ಹೇಳ್ತಲ್ಲ, ಜಸ್ಟ್ ನೆಗ್ಲೆಕ್ಟ್ ಮಾಡ್ತೀರಾ. ಮನಿ ಅನ್ನುವಂತಹ ಎನರ್ಜಿ ಕೂಡ ನಿಮ್ಮನ್ನು ಅದನ್ನೇ ಮಾಡ್ತಾರೆ. ಆ ಜಗನ್ಮಾತೆ ಕೂಡ ನಿಮ್ಮ ಬಳಿ ನಿಮ್ಮನ್ನು ಅರಸಿ ಬಂದಾಗ ನಿನಗಿಂತ ನನಗೇನು, ನೀನು ನನಗೆ ಇಂಪಾರ್ಟೆಂಟ್ ಇಲ್ಲ, ನಿನಗಿಂತ ಅವ್ರು ಇಂಪಾರ್ಟೆಂಟ್ ಅಂತ ಹೇಳುವಾಗ ಎಕ್ಕಸಿತು ಒಬ್ಬ ಮನುಷ್ಯ. ನಾವು ಒಬ್ಬರು ನಮಗೆ ಅವಮಾನ ಮಾಡಿದ್ರೆ ಆ ಜಾಗದಲ್ಲಿ ಇರಲ್ಲ ಅಂದರೆ ಮನಿ ಅನ್ನುವಂಥದ್ದು, ಹಣ ಅನ್ನುವಂಥದ್ದು ಒಂದು ಅದ್ಭುತವಾದ ಎನರ್ಜಿ. ಆ ಜಗನ್ಮಾತೆ ಹೇಗೆ ನಿಮ್ಮ ಹತ್ರ ಇರೋದಕ್ಕೆ ಸಾಧ್ಯ? ಆಲೋಚನೆ ಮಾಡಿ. ಅವಳು ಕೂಡ ಅಷ್ಟೇ ನಿಮ್ಮ ಮೇಲಿಂದ ಬೇಸರದಿಂದ ನಿಮ್ಮನ್ನು ಬಿಟ್ಟು ಹೋಗುವಂಥದ್ದು ಮಾಡ್ತಾರೆ. ಮತ್ತೆ ಅವ್ರ ಮನ ಒಲಿಬೇಕು, ಆ ಮನಸ್ಸು ಅನ್ನೋದು ಅವ್ರಿಗೂ ಕೂಡ ಮಿಡಿಬೇಕು, ಮತ್ತೆ ನಿಮ್ಮ ಹತ್ರ ಬರಬೇಕು. ಹೇಗೆ? ಆ ಒಂದು ನಿಮಗೆ ಇಷ್ಟ ಆದಂತಹ ನೋಟನ್ನು 4, 5, 6 ನಂಬರ್ ಇರುವಂಥದ್ದು, 7, 8, 9 ನಂಬರ್ಸ್ ಇರುವಂಥದ್ದು, 7, 8, 6 ನಂಬರ್ ಇರುವಂಥದ್ದು, ಈ ನಂಬರ್ಸ್ ಇರುವಂತಹ ನೋಟುಗಳನ್ನು ಹಾಗೆ ಇಟ್ಬಿಟ್ಟು ಡೈಲಿ ಲವ್ ಯು ಮನಿ, ಥ್ಯಾಂಕ್ ಯು ಮನಿ, ಫರ್ ಯು ಮಿ ಮನಿ, ಹೇಳಿದ್ದೇ ಆಯಿತು ಆ ರೀತಿ ಮಾಡಿಬಿಡಿ. ದಯವಿಟ್ಟು ಭಾವಪೂರ್ವಕವಾಗಿ ಮನಸ್ಸಿನಿಂದ ನಿಮ್ಮ ಅಂತರಂಗದಿಂದ ಕ್ಷಮೆಯನ್ನು ಯಾಚಿಸಿ. ಅಮ್ಮ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹಲವಾರು ತಪ್ಪುಗಳನ್ನು ಮಾಡಿದ್ದೀನಿ, ನಿನಗೆ ಅವಮಾನವನ್ನು ಮಾಡಿದ್ದೀನಿ, ನನ್ನಿಂದ ನಿನಗೆ ನೋವಾಗಿದ್ದರೆ ದಯಮಾಡಿ ನನ್ನನ್ನು ಕ್ಷಮಿಸಿ. ನಾನು ನಿಮ್ಮನ್ನು ತುಂಬ ಗೌರವಿಸ್ತೀನಿ, ತುಂಬ ಪ್ರೀತಿಸ್ತೀನಿ. ಅಮ್ಮ, ನನ್ನ ಎಲ್ಲ ತಪ್ಪುಗಳನ್ನು ಮನ್ನಿಸಿ. ನನಗೆ ನಿನ್ನನ್ನು ಬಿಟ್ಟರೆ ಈ ಜಗತ್ತಿನಲ್ಲಿ ಮತ್ತಾರೂ ಇಲ್ಲ ಅನ್ನುವಂತಹ ಸತ್ಯ ಅರ್ಥ ಆಗಿದೆ. ನೀವಿದ್ದರೆ ಜಗತ್ತಿನ ಎಲ್ಲ ಸಂಬಂಧಗಳು ಬರ್ತಾರೆ, ನೀವೇ ಇಲ್ಲ ಅಂದರೆ ಎಲ್ಲ ಸಂಬಂಧಗಳು ಕೂಡ ಹೋಗ್ತಾರೆ. ದಯಮಾಡಿ ನನ್ನ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ. ಈ ರೀತಿ ನೀವು ಎಷ್ಟು ಹೊಳೋದಿಕ್ಕೆ ಸಾಧ್ಯ, ಎಷ್ಟು ಕ್ಷಮೆನ ಯಾಚೋದಿಕ್ಕೆ ಸಾಧ್ಯ. ಹಣವನ್ನು ನೋಡಿದಾಗಿಲ್ಲ ಅಮ್ಮ ನನ್ನನ್ನು ಕ್ಷಮಿಸಿ, ಪದೇ ನಿಮ್ಮ ತಪ್ಪಿಗೆ ಕ್ಷಮೆಯನ್ನು ಯಾಚಿಸಿ. ಪಶ್ಚಾತ್ತಾಪದಿಂದ ಮಾತ್ರ ಪ್ರಾಯಶ್ಚಿತ ಸಾಧ್ಯ. ಅದು ಬಿಟ್ಟರೆ ಕೂತ್ಕೊಂಡು ಟೆಕ್ನಿಕ್ ಅಂತ ಅಂದ್ಕೊಂಡು ನೀವು 3 ಸಲ 6 ಸಲ 9 ಸಲ ಬರೆದ್ರೂ ಅಷ್ಟೇ. ಯಾಕೆಂದರೆ ಜಸ್ಟ್ ನೀವೆಲ್ಲ ಏನು ಮಾಡ್ತಾಯಿದ್ದೀರಾ? ಭೌತಿಕವಾಗಿ ಮಾಡ್ತಾಯಿದ್ದೀರಾ. ನಿಮ್ಮ ಅಂತರಂಗದಿಂದ ಕ್ಷಮೆ ಯಾಚಿಸಿದೆಯಲ್ಲಿ ನಿಮ್ಮ ಅಂತರಂಗದ ಕೂಗು ಆ ಒಂದು ಅದ್ಭುತವಾದ ಎನರ್ಜಿ ರೂಪದಲ್ಲಿರುವಂತಹ ಜಗನ್ಮಾತೆಗೆ ತಲುಪೋದಾದರೂ ಹೇಗೆ? ನಿಮ್ಮನ್ನು ನೀವು ಕಳೆದುಕೊಂಡು ಆಕೆಯನ್ನು ಹುಡುಕಿ. 100% ನಿಮ್ಮ ಲೈಫಲ್ಲಿ ಹಣ ಅನ್ನೋದು ಹರಿಸಿ ಬರುತ್ತೆ. ಮತ್ತು ಅದನ್ನು ಗೌರವಿಸಿ. ಯಾರಿಗೆ ಹಣವನ್ನು ಏನೇ ಒಂದು ವಸ್ತು ತೊಗೋತೀರಾ, ತರಕಾರಿ ತೊಗೋತೀರಾ, ಪ್ರಾವಿಷನಲ್ಲಿ ಹೋಗಿ ಏನೋ ಒಂದು ನಿಮಗೆ ಬೇಕಾದಂತಹ ನೀಡ್ಸ್ ಏನಿದೆ ಅದು ತೊಗೋತೀರಾ, ಆ ಒಂದು ಶಕ್ತಿಯನ್ನು ಹಿಂಗೆ ಪಡೆಯುವಾಗ ಒಂದು ಕೈಯಲ್ಲಿ ಇನ್ನೊಂದು ಹಣವನ್ನು ಕೊಡುವಾಗ ನಿಮ್ಮಿಂದನೇ ನಾನು ನನಗೆ ಬೇಕಾದ ಎಲ್ಲ ಅಗತ್ಯ ವಸ್ತುಗಳನ್ನು ತೊಗೋತಾ ಇದ್ದೀನಿ, ಥ್ಯಾಂಕ್ಸ್ ಅಮ್ಮ, ಇದೆಲ್ಲ ನಿಮ್ಮ ಅನುಗ್ರಹದಿಂದ ಅಂತ ಆ ಒಂದು ಹಣಕ್ಕೆ ಒಂದು ಧನ್ಯವಾದವನ್ನು ಹೇಳಿ ಹಣವನ್ನು ಕೊಡಿ. ಆ ಒಂದು ಪ್ರೀತಿ, ಆ ಒಂದು ಕನೆಕ್ಷನ್ಸ್ ಮತ್ತೆ ಹಣ ಬಂದು ನಿಮ್ಮನ್ನೇ ಸೇರುತ್ತೆ, ಯಾವುದಾದ್ರೂ ರೂಪದಲ್ಲಿ ಬಂದು ಸೇರುತ್ತೆ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಎಲ್ಲ ಆರ್ಥಿಕ ಮುಗ್ಗಟ್ಟುಗಳಿಂದ ಹೊರಗಡೆ ಬರ್ತೀರ. ನೀವು ಒಂದು ಎನರ್ಜಿಗೆ ಅವಮಾನ ಮಾಡಿದ್ದೀರಾ ಅಂದರೆ ಮತ್ತೆ ಆ ಎನರ್ಜಿಯ ಮನವೊಲಿಸೇನೆ ನೀವು ಬರಬೇಕು.
ಅದ್ಭುತವಾದ ಶಕ್ತಿ ಅದು. ಜಸ್ಟ್ ಅದನ್ನು ಹಣವನ್ನು ನೋಟಿನ ರೀತಿನೋ ಚಿನ್ನನ ಅಲಂಕಾರ ವಸ್ತು ಆಗೋ ನೋಡಬೇಡಿ. ಅದು ಆಪತ್ನಿಧಿ. ನಾವು ಯಾವುದೇ ಚಿನ್ನಗಳನ್ನು ಇದು ಮಾಡಿಸ್ಕೊಳ್ಳೋಂಥದ್ದು ಅಲಂಕಾರಿಕ ವಸ್ತು ಮಾಡ್ಕೊಬಿಟ್ಟಿದ್ದೀವಿ ಇವಾಗ ಈಗೆಲ್ಲ. ಸೊ ಹಣ ಅಂದರೆ ಜಸ್ಟ್ ನನ್ನ ನೀಡ್ಸ್ ಏನು ಬೇಕೋ ಅದನ್ನು ತೀರಿಸೋದಕ್ಕಿರುವಂತಹ ಜಸ್ಟ್ ಒಂದು ಪೇಪರ್. ಚಿನ್ನಾಭರಣ ನನ್ನ ಅಲಂಕಾರಕ್ಕೆ ಇರುವಂತಹ ಜಸ್ಟ್ ಒಂದಷ್ಟು ಏನು ಹೆಣ್ಮಕ್ಳು ಏನೆಲ್ಲ ಜ್ಯುವೆಲರ್ಸ್ ಯೂಸ್ ಮಾಡ್ತಾ ಇರ್ತಾರೆ, ಈ ಒಂದು ಉಮಾ ಗೋಲ್ಡಿಗೂ ವ್ಯತ್ಯಾಸನೇ ಇಲ್ಲ ಇವಾಗ. ಅದನ್ನು ಹಾಕೊಳ್ಳುವಾಗಲೂ ಅದೇ ಫೀಲ್ ಇರುತ್ತೆ, ಇದನ್ನು ಹಾಕೊಳ್ಳುವಾಗಲೂ ಅದೇ ಫೀಲ್ ಇರುತ್ತೆ. ಹಣ ಅನ್ನೋದು ನಾವು ತೋರ್ಪಡಿಕೆಗೆ ಅಥವಾ ನಮ್ಮ ಅಗತ್ಯಗಳನ್ನು ತೀರಿಸೋದಕ್ಕೆ ಇರುವಂತಹ ಪೇಪರ್ ಅಲ್ಲ. ಹಾಗೆ ಚಿನ್ನ ಅನ್ನೋದು ಅಲಂಕಾರಿಕ ವಸ್ತು ಅಲ್ಲ. ಚಿನ್ನ ಅನ್ನೋದು ನಮ್ಮ ಆಪತ್ನಿಧಿಯಾಗಿರಬೇಕು. ನಮ್ಮನ್ನು ಕಾಯುವಂತಹ ಅದ್ಭುತವಾದ ಶಕ್ತಿ ಅದು ಅಂತ ಪರಿಭಾವಿಸಿ, ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮ ಕೈ ಹಿಡಿಯೋದಕ್ಕೆ ಇರುವಂತಹ ಅದ್ಭುತವಾದ ನಿಧಿ ಅದು. ಎಷ್ಟು ರೆಸ್ಪೆಕ್ಟ್ ಮಾಡಬೇಕು ನೀವು ಅದನ್ನು. ಹಣ ನಿಮ್ಮ ಎಲ್ಲ ಅಗತ್ಯವನ್ನು ತೀರಿಸ್ತಾ ಇದೆ. ಆ ಹಣವನ್ನು ನೀವೆಷ್ಟು ರೆಸ್ಪೆಕ್ಟ್ ಮಾಡಬೇಕು. ದಯವಿಟ್ಟು ಹಣದ ಬಗ್ಗೆ ತಾತ್ಸಾರ ಬೇಡ. ಇಂದಿನಿಂದಾದರೂ ಸರಿ ಹಣದ ಮೌಲ್ಯವನ್ನು ತಿಳ್ಕೊಳ್ಳಿ. ಆಗ ಮಾತ್ರ ನೀವೆಲ್ಲರೂ ಕೂಡ ನಿಮ್ಮ ಕಷ್ಟಗಳಿಂದ ಹೊರಬರೋದಕ್ಕೆ ಸಾಧ್ಯ. ನಿಮ್ಮ ಕರ್ಮಗಳನ್ನು ಎಲ್ಲಿ ಕಳಿಬೇಕಂದ್ರೆ ನೀವೇನು ಕರ್ಮವನ್ನು ಮಾಡಿದ್ದೀರಾ, ಅತಿಯಾಸೆ ದುರಾಸೆ ಪಟ್ಟು ಏನು ತಪ್ಪು ಕೆಲಸಗಳನ್ನ ಮಾಡಿದ್ದೀರಾ, ಎಲ್ಲಕ್ಕೂ ಕೂಡ ಯೂನಿವರ್ಸ್ ಹತ್ರ ಕ್ಷಮೆ ಕೇಳಿ. ಅರಿತು ಅರಿಯದೆ ಮಾಡಿದ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ. ದಯವಿಟ್ಟು ನಮ್ಮನ್ನು ಈ ಸಂಕಟದಿಂದ ಪಾಲ್ಗಣಿಸಿ. ಆ ಬ್ರಹ್ಮಾಂಡ ಮಾತ್ರ, ಅತಿ ಅದ್ಭುತ ಚೈತನ್ಯ ಶಕ್ತಿಗಳು ಮಾತ್ರ ನಿಮ್ಮನ್ನು ಆ ಎಲ್ಲ ಆಪತ್ತಿನಿಂದ ಹೊರತರಬಹುದು. ಹಾಗಾಗಿ ದಯವಿಟ್ಟು ನಿಮ್ಮನ್ನು ಈ ಒಂದು ರೇಖಿ ಶಕ್ತಿಯ ಒಳಗಡೆ ನಿಮ್ಮನ್ನು ನೀವು ಕಳ್ಕೊಳ್ಳಿ. ನಿಮ್ಮ ಮನೋವಿಕಾರಗಳನ್ನು ವಿಕೃತಿಗಳನ್ನು ಕಡಿಮೆ ಮಾಡುವಂಥದ್ದು ಮಾಡಿ. ನಿಮ್ಮ ಮನೋಮಯ ಕೋಶವನ್ನು ಬಿಲ್ಡ್ ಮಾಡಿ. ನಿಮಗೆ ಬೇಕಾದಂತಹ ಎಲ್ಲವನ್ನು ಈ ರೇಖೆ ಅನ್ನೋದು ತನ್ನಂತೆ ತಾನೇ ಅಟ್ರ್ಯಾಕ್ಟ್ ಮಾಡ್ತಾ ಹೋಗುತ್ತೆ. ಯಾವಾಗ ಒಬ್ಬ ಮನುಷ್ಯ ಆಂತರಿಕವಾಗಿ ಪ್ರಬಲನಾಗ್ತಾ ಹೋಗ್ತಾನೆ, ದೈಹಿಕವಾಗಿ ಸದೃಢನಾಗ್ತಾ ಹೋಗ್ತಾನೆ, ಅವನ ಜೀವನಕ್ಕೆ ಬೇಕಾದ ಎಲ್ಲವನ್ನು ಅವನೇ ಸಂಪಾದಿಸಿಕೊಳ್ಳುವಂತಹ ಅದಮ್ಯವಾದ ಶಕ್ತಿ ಅವನೊಳಗಡೆ ಜಾಗೃತ ಆಗುತ್ತೆ. ಇಲ್ಲಿ ನಾವು ಯಾರನ್ನು ಏನನ್ನು ಬಿಡೋದು ಬೇಡ, ನಾವೇ ಅದ್ಭುತವಾದ ಚೈತನ್ಯಗಳಾಗಿ ಪರಿವರ್ತನೆ ಆಗಬೇಕು. ಹಾಗಾಗಿ ದಯಮಾಡಿ ಹಣದ ಬಗ್ಗೆ ಒಂದು ನಿಮಗಿರುವಂತಹ ಕೆಟ್ಟ ಕಲ್ಪನೆಯನ್ನು ಬಿಟ್ಟು ಆದಷ್ಟು ರೇಖೀಯ ಅನ್ನುವಂತಹ ಮಹಾನ್ ವಿದ್ಯೆಯನ್ನು ಕಲಿಯುವ ಮೂಲಕ ನಿಮ್ಮ ಸರ್ವ ಸಮಸ್ಯೆಗಳಿಂದ ಹೊರಬರುವಂಥದ್ದು ಮಾಡಿ. ನಿಮ್ಮಲ್ಲಿ ನಿಮ್ಮನ್ನು ನೀವೇ ಹುಡುಕುವಂತಹ ಪ್ರಯತ್ನವನ್ನು ಮಾಡಿ. ಎಲ್ಲರಿಗೂ ಕೂಡ ಆ ಜಗನ್ಮಾತೆಯ ಅನುಗ್ರಹ ಇರಲಿ. ಮಾತೆ ಅನ್ನಪೂರ್ಣೇಶ್ವರಿ ಅಮ್ಮನವರ ಹಾಗೂ ಮಹಾಲಕ್ಷ್ಮಿ ಜಗನ್ಮಾತೆಯ ಅನುಗ್ರಹ ನಿಮಗಿರಲಿ. ಎಲ್ಲರೂ ಕೂಡ ಸರ್ವ ಕಷ್ಟಗಳಿಂದ ಹೊರಬನ್ನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆ ಬ್ರಹ್ಮಾಂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ರೇಖಿ ಶಕ್ತಿಯ ಸಂಚಾರಕ್ಕೆ ಅನುವು ಮಾಡಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ರೇಖಿ ರಕ್ಷತಿ ರಕ್ಷಿತ. ಧನ್ಯವಾದಗಳು.